ನಮಸ್ತೆ ಸ್ನೇಹಿತರೆ, ಇವತ್ತು ಒಂದು ಸ್ಪೆಷಲ್ ಅಡುಗೆ. ಅವರೆಕಾಳು ಸೀಸನ್ ಇವಾಗ. ಅವರೆಕಾಳು ಮತ್ತು ಮೊಟ್ಟೆಯನ್ನು ಯೂಸ್ ಮಾಡಿಕೊಂಡು ಒಂದು ರೆಸಿಪಿ, ಅವರೆಕಾಳು ಮೊಟ್ಟೆ ಗೊಜ್ಜು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಇದು ಏನು ಹಾಕ್ತಾಯಿದ್ದೀನಲ್ಲ ಈಗ ಬಾಣಲಿಗೆ, ಇದನ್ನೆಲ್ಲದನ್ನು ಕೂಡ ನಾವು ರುಬ್ಕೋಬೇಕು. ಅದಕ್ಕೆ ಫಸ್ಟು ಒಂದು ಆಯಿಲ್ ಹಾಕಿ ಬಾಣಲಿಗೆ ಈರುಳ್ಳಿ ಹಾಕಿ ಎಲ್ಲ ಫ್ರೈ ಮಾಡ್ಕೋತಾ ಇದ್ದೀನಿ. ಈಗ ನೋಡಿ, ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕಿದ್ದೀನಿ. ಇದನ್ನೆಲ್ಲ ಫಸ್ಟು ನಾನು ಮಸಾಲವನ್ನು ಗ್ರೈಂಡ್ ಮಾಡ್ಕೋಬೇಕು. ಅದಕ್ಕಾಗಿ ಒಂದೊಂದನ್ನೇ ನೆಕ್ಸ್ಟ್ ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಟೊಮೊಟೊ ಹಾಕ್ತಾಯಿದ್ದೀನಿ. ಇದು ಮಾತ್ರ ಈ ರೆಸಿಪಿ ತುಂಬ ಚೆನ್ನಾಗಾಗುತ್ತೆ. ನೀವು ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಮಾಡಲೇಬೇಕು ಅಲ್ವಾ. ಈಗ ನೋಡಿ, ಚಕ್ಕೆ ಲವಂಗ ಮಸಾಲೆ, ಇಷ್ಟೇ ಮಸಾಲೆ ಹಾಕೋದು, ಇನ್ಯಾವುದು. ಆಮೇಲೆ ಒಂದು ಸ್ವಲ್ಪ ಖಾರ ಪುಡಿ ಮತ್ತು ಸಾಂಬಾರು ಪುಡಿ ಹಾಕಬೇಕಾಗತ್ತೆ. ಸಾಂಬಾರು ಪುಡಿ ಅಂತಂದರೆ ಓನ್ಲಿ ಧನಿಯಾ ಪುಡಿ. ಸಾಂಬಾರು ಪುಡಿ ಎಲ್ಲ ಬೇರೆ ಎಲ್ಲ ಮಿಕ್ಸ್ ಮಾಡಿರ್ತೀವಲ್ಲ, ಅದೇ ಎಲ್ಲ ಓನ್ಲಿ ಧನಿಯಾ ಪೌಡ್ರ್ ಹಾಕಬೇಕಾಗತ್ತೆ. ನೋಡಿ, ಕೊತ್ತಂಬರಿ ಹಾಕಿದ್ದೀನಿ. ನೆಕ್ಸ್ಟ್ ಈಗ ಓನ್ಲಿ ಧನಿಯಾ ಪುಡಿ, ಕೊತ್ತಂಬರಿ ಬೀಜದ ಪೌಡ್ರು ಹಾಕ್ತಾಯಿದ್ದೀನಿ. ಈಗ ನೆಕ್ಸ್ಟು ನಾನು ಖಾರ ಪುಡಿ ಹಾಕ್ತಾಯಿದ್ದೀನಿ. ನೋಡಿ, ಈ ರೀತಿ ಟ್ರೈ ಮಾಡಿ ನೋಡಿ. ಈ ರೀತಿ ಎಲ್ಲ ಗೊಜ್ಜು ನಿಮಗೆ ಹೋಟ್ಲಲ್ಲೆಲ್ಲ ಸಿಗೋದಿಲ್ಲ. ನಾವೇ ಮನೇಲಿ ಮಾಡಿಕೊಂಡು ತಿನ್ನಬೇಕು. ಅಷ್ಟೇ ರುಚಿಕರವಾಗಿರುತ್ತೆ, ಹೆಲ್ತಿಯಾಗಿರುತ್ತೆ, ಹೈಲಿ ನ್ಯೂಟ್ರಿಷಿಯಸ್ ಇದು. ನೋಡಿ, ಲಾಸ್ಟಿಗೆ ಆಲ್ರೆಡಿ 30 ಸೆಕೆಂಡ್ಸಲ್ಲಿ ನೋಡಿರ್ತೀರ ಹೇಗೆ ಬಂದಿದೆ ಅಂತ. ಪ್ರೊಸೀಜರ್ ಕಂಪ್ಲೀಟಾಗಿ ನೋಡಿ, ತುಂಬ ಚೆನ್ನಾಗಾಗುತ್ತೆ ಅಲ್ವಾ. ಈಗ ನೋಡಿ, ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ನೋಡಿ, ಇದೇನು ಮಿಶ್ರಣ ಮಾಡಿದ್ದೀನೋ ಇದನ್ನೆಲ್ಲದನ್ನು ಕೂಡ ಇವಾಗ ನಾವು ರುಬ್ಬಬೇಕು. ರುಬ್ಕೊಂಡು ನೆಕ್ಸ್ಟ್ ಪ್ರೊಸೀಜರ್ ನೋಡೋಣ ಏನು ಮಾಡೋದು ಅಂತ. ನೋಡಿ, ಈಗ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರಿಗೆ ಒಂದು ಅರ್ಧ ಕಪ್ಪಷ್ಟು ಆಯಿಲ್ ಹಾಕಿದ್ದೀನಿ ಅಲ್ವಾ. ಈಗ ನಾವು ರುಬ್ಬಿರ್ತಕ್ಕಂಥ ಮಸಾಲನ ಎಣ್ಣೆ ಮೇಲೆ ಹುರ್ಕೋಬೇಕು. ಇದು ವೆರಿ ವೆರಿ ಇಂಪಾರ್ಟೆಂಟು. ಆಲ್ರೆಡಿ ನೀವು ಫಸ್ಟಿಗೆ ಬಾಣಲಿ ಮೇಲೆ ಹುರಿದಿದ್ವಲ್ಲ ಅಂತಂದರೆ ಅದು ತೆಂಗಿನಕಾಯಿ ಎಲ್ಲ ಹಸಿ ಹಸಿ ಇರುತ್ತೆ. ನಾವು ಯಾಕೆಂದರೆ ಅದು ಕಂಪ್ಲೀಟ್ ಆಯಿಲ್ ಒಳಗೆ ಡಿಪ್ ಮಾಡಿರೋದಿಲ್ಲ. ಅದಕ್ಕೋಸ್ಕರ ಹೀಗೆ ಅದನ್ನು ಪೇಸ್ಟ್ ಮಾಡ್ಕೊಬಿಟ್ಟು ಈ ರೀತಿ ಎಣ್ಣೆಲಿ ಹುರ್ಕೋಬೇಕು. ಅವಾಗೇನಾಗುತ್ತೆ, ಚೆನ್ನಾಗಿ ಬರುತ್ತೆ ಫ್ಲೇವರು. ಈಗ ಒಂದು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ ಕರಿಗೆ. ಫ್ಲೇವರು ಕೂಡ ಚೆನ್ನಾಗಿ ಬರುತ್ತೆ ಮತ್ತು ಹೆಲ್ತಿಗೂ ಕೂಡ ಅಷ್ಟೇ ಒಳ್ಳೆಯದು. ನೋಡಿ, ಅದೆಲ್ಲ ಒಂದು ಸ್ವಲ್ಪ ಎಣ್ಣೆಲಿ ಫ್ರೈ ಆದಮೇಲೆ ನಾನು ನೀರು ಹಾಕ್ತಾ ಇರೋದು. ಈ ನೀರು ಅಲ್ಲೇ ಜಾರಲ್ಲಿ ಇರ್ತಕ್ಕಂಥ ಮಸಾಲಾನ ಮಿಕ್ಸ್ ಮಾಡಿ ನೀರು ಹಾಕ್ತಾಯಿದ್ದೀನಿ ಅಲ್ವಾ. ತುಂಬ ನೀರು ಮಾಡಬೇಡಿ, ಚೆನ್ನಾಗಾಗೋದಿಲ್ಲ. ಇದು ಒಂಥರ ಗೊಜ್ಜು ಮಾಡ್ದಂಗೆ ಮಾಡಬೇಕು. ಇದು ಸಿಪ್ಪೆ ತೆಗೆದಿರ್ತಕ್ಕಂಥ ಅವರೆಕಾಳು. ಒಂದು ದಿನ ನೆನೆಸಿಡ್ತಾರೆ ಇದನ್ನು. ಆಮೇಲೆ ಅದನ್ನು ಸಿಪ್ಪೆ ತೆಗಿಬೋದು ಈಸಿಯಾಗಿ. ಅದನ್ನು ನಾವು ಹಿಸ್ಕಿರೋ ಅವರೆಕಾಳು ಅಂತ ಕರಿತೀವಿ. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ನೋಡಿ, ಈಗ ಅವರೆಕಾಳನ್ನು ಬೇಯಿಸ್ತಾ ಇದ್ದೀನಿ ಈ ಮಸಾಲ ಒಳಗೆ. ಒಂದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅವರೆಕಾಳು ಬೇಯಬೇಕು. ಇವಾಗ ಒಂದು 2 ವಿಷಲ್ ಹೊಡಿಸಿ. ಈ ರೀತಿ ಎಲ್ಲ ನಾನು ಇದುವರೆಗೂ ಯಾವ ಹೋಟ್ಲಲ್ಲೂ ನೋಡಿಲ್ಲ. ಐ ಥಿಂಕ್ ಸಿಗೋದಿಲ್ಲ ಅನಿಸುತ್ತೆ ಎಲ್ಲವೂ ಕೂಡ. ಎಷ್ಟೇ ಸ್ಟ್ಯಾಂಡರ್ಡ್ ಹೋಟ್ಲು ಆದರೂ ಸಿಗೋದಿಲ್ಲ. ಇದೇ ರೀತಿ ನಾವು ಮನೇಲಿ ಮಾಡ್ಕೊಂಡೆ ನಾವು ಎಂಜಾಯ್ ಮಾಡಬೇಕು ಫುಡ್ಡನ್ನು ಅಲ್ವಾ. ಈಗ ನೋಡಿ, 2 ವಿಷಲ್ ಆದಮೇಲೆ ಈಗ ಬೆಂದಿದೆ ಆಲ್ರೆಡಿ. ಇವಾಗಲೇ ರೆಡಿ ಆದಂಗೆ ಕಾಣಿಸ್ತಾ ಇದೆ ರೆಸಿಪಿ. ಅದು ಇನ್ನೂ ರೆಡಿ ಆಗಿಲ್ಲ. ಇದಕ್ಕಿನ್ನೂ ಮೊಟ್ಟೆ ಹಾಕಬೇಕು ನಾನು ಅಲ್ವಾ. ಈಗ ನೋಡಿ, ಈಗ ಮೊಟ್ಟೆ ಹಾಕ್ತಾಯಿದ್ದೀನಿ. ಇದು ನಾಟಿ ಕೋಳಿ ಮೊಟ್ಟೆ. ಇದು ಮನೆಯಲ್ಲೇ ಇರ್ತಕ್ಕಂಥ, ನಮ್ಮ ಮನೆಯಲ್ಲೇ ಇರ್ತಕ್ಕಂಥದ್ದು. ಹಾಗಾಗಿ ಯೆಲ್ಲೋ ಕಲರ್ ಇದು ನೋಡಿ, ಭಂಡಾರ. ನಿಮಗೆ ಫಾರಮ್ ಕೋಳಿ ಮೊಟ್ಟೆ ಆದರೆ ಇಷ್ಟು ಯೆಲ್ಲೋ ಕಲರ್ ಬರೋದಿಲ್ಲ. ಇದು ನಾಟಿ ಕೋಳಿ ಮೊಟ್ಟೆ ಆಗಿರೋದ್ರಿಂದ ತುಂಬ ಯೆಲ್ಲೋ ಕಲರ್ ಬಂದಿದೆ ಅಲ್ವಾ. ಇದು ಜಸ್ಟ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಮತ್ತು ಇದನ್ನು ಮೊಟ್ಟೆ ಹಾಕಿದ ಮೇಲೆ ಶೇಕ್ ಮಾಡಬಾರ್ದು. ಲೋ ಫ್ಲೇಮಲ್ಲಿ ಇಟ್ಟು ಅದು ಗಟ್ಟಿಯಾಗಬೇಕು ಮೊಟ್ಟೆ, ಅಲ್ಲಿವರೆಗೂ ಬಿಡಿ ಆಯಿತಾ. ನೋಡಿ, ಒಂದು ಸ್ವಲ್ಪ ಎಲ್ಲ ಗಟ್ಟಿಯಾಗಿದೆ. ಬಟ್ ಅಟ್ ದ ಸೇಮ್ ಟೈಮಲ್ಲಿ ಇದು ಒಂದು ಸ್ವಲ್ಪ ತಳೆ ಹಿಡಿದ್ಬಿಡುತ್ತೆ. ಯಾಕೆಂತಂದರೆ ಅವರೆಕಾಳು ಇರುತ್ತೆ ಅಲ್ವಾ, ಸ್ವಲ್ಪ ತಳೆ ಹಿಡಿಯುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಗಟ್ಟಿ ಆದಮೇಲೆ ಅದನ್ನು ನೀವು ಶೇಕ್ ಮಾಡಬೇಕಾಗತ್ತೆ. ಫಸ್ಟಿಗಲೇ ಶೇಕ್ ಮಾಡಿಬಿಡಿ. ಈಗೆಲ್ಲ ಮೊಟ್ಟೆನೂ ಕೂಡ ಗಟ್ಟಿಯಾಗಿದೆ. ಈಗ ನೋಡಿ, ಆಗಿದೆ. ಏನು ಸೂಪರಾಗಿ ಆಗಿದೆ. ಒಳ್ಳೆ ಸ್ಲರಿ ಬಂದಂಗೆ ಬಂದಿದೆ. ಚಪಾತಿ ಜೊತೆಗಂತೂ 100% ಬೆಸ್ಟ್ ಕಾಂಬಿನೇಷನ್ನು. ಚಪಾತಿ, ಅಕ್ಕಿ ರೊಟ್ಟಿ ಈ ರೀತಿ ನಂಚ್ಕೊಂಡು ತಿನ್ಲಿಕ್ಕಂತೂ ಸೂಪರು. ನೋಡಿ, ಏನು ಫೈನಲ್ ಔಟ್ಪುಟ್ ಹೇಗೆ ಬಂದಿದೆ ಅಂತ ಅಲ್ವಾ. ಈ ರೆಸಿಪಿ ಇಷ್ಟ ಆದಲ್ಲಿ ನಮ್ಮ ಚಾನಲ್ನ ನೀವು ಖಂಡಿತ ಸಬ್ಸ್ಕ್ರೈಬ್ ಮಾಡಬೇಕು. ನಮಗೂ ಕೂಡ ಒಂದು ಖಂಡಿತ ಹೆಲ್ಪ್ ಆಗುತ್ತೆ. ಮತ್ತು ಇದೇ ರೀತಿ ಒಳ್ಳೊಳ್ಳೆ ಫುಡ್ಡನ್ನು ಎಂಜಾಯ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.